ಬಜೆಟ್ ಮುಗಿತಾ ಇದ್ದಂತೆ ಈ ಪಟ್ಟದ ಫೈಟ್ ಮತ್ತೆ ಶುರುವಾಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಈ ಬಜೆಟ್ ಮುಗಿದ ತಕ್ಷಣದಲ್ಲಿ ಸಿಎಂ ಸ್ಟೇಟ್ಮೆಂಟ್ ಕೊಟ್ಟರು. ರಾಜ್ಯದ ಜನ ನನ್ನ ಜೊತೆ ಇದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಮುಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ರಾಜ್ಯದ ಜನ ನನ್ನ ಪರ ಇದ್ದಾರೆ ಅಂತ ಸಿಎಂ ಹೊಸ ದಾಳವನ್ನ ಉಳಿಸಿದ್ರು. ಸಿಎಂ ಹೊಸ ಪಟ್ಟು ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಂದ ದೆಹಲಿ ಯಾತ್ರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಈ ಕುರ್ಚಿ ಕದನ ಏನಿದೆ ಅದು ತಾರಕಕ್ಕೆ ಏರ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಿಎಂ ಮಾತಾಡಿರುವಂತಹ ವಿಚಾರ ಏನಿದೆ ಇದು ಈಗ ಹೊಸ ರೀತಿಯ ತಿರುವನ್ನ ಪಡೆದುಕೊಂಡಿರೋದು. ಏನ್ ಮಾತಾಡಿದಾರೆ ಬನ್ನಿ ನೋಡೋಣ. ವಿಶ್ವಾಸ ಇದೆ ತಮಗೆ ಇನ್ನೆರಡು ಬಜೆಟ್ ಅಂತ. ಯಾಕೆ ನಮಗಂತೂ ಆಸೆ ಇದೆ. ಮೈಸೂರವರಾಗಿ ಆಸೆ ಇದೆ. ಮೈಸೂರವ್ರ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ಬೇರೆ ಪ್ರಶ್ನೆ ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ. ಹೈಕಮಾಂಡ್ ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡುವಂತ ಬಿಡ್ತೀನಿ, ಮುಂದುವರಿದ್ರಿ ಅಂತ ಮುಂದುವರಿ. ವಿಶ್ವಾಸ ಇದೆ ತಮಗೆ ಇನ್ನೆರಡು ಬಜೆಟ್ ಅಂತ. ಯಾಕೆ ನಮಗಂತೂ ಆಸೆ ಇದೆ. ಮೈಸೂರವರಾಗಿ ಆಸೆ ಇದೆ. ಮೈಸೂರವ್ರ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ಬೇರೆ ಪ್ರಶ್ನೆ ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ. ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಯಾವ್ದು ಏನಾರ ಬಜೆಟ್ ಮುಗಿತಾ ಇದ್ದಂತೆ ಈ ಪಟ್ಟದ ಫೈಟ್ ಮತ್ತೆ ಶುರುವಾಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಈ ಬಜೆಟ್ ಮುಗಿದ ತಕ್ಷಣದಲ್ಲಿ ಸಿಎಂ ಸ್ಟೇಟ್ಮೆಂಟ್ ಕೊಟ್ಟರು. ರಾಜ್ಯದ ಜನ ನನ್ನ ಜೊತೆ ಇದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಮುಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ರಾಜ್ಯದ ಜನ ನನ್ನ ಪರ ಇದ್ದಾರೆ ಅಂತ ಸಿಎಂ ಹೊಸ ದಾಳವನ್ನ ಉಳಿಸಿದ್ರು. ಸಿಎಂ ಹೊಸ ಪಟ್ಟು ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಂದ ದೆಹಲಿ ಯಾತ್ರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಈ ಕುರ್ಚಿ ಕದನ ಏನಿದೆ ಅದು ತಾರಕಕ್ಕೆ ಏರ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಿಎಂ ಮಾತಾಡಿರುವಂತಹ ವಿಚಾರ ಏನಿದೆ ಇದು ಈಗ ಹೊಸ ರೀತಿಯ ತಿರುವನ್ನ ಪಡೆದುಕೊಂಡಿರೋದು. ಏನ್ ಮಾತಾಡಿದಾರೆ ಬನ್ನಿ ನೋಡೋಣ. ವಿಶ್ವಾಸ ಇದೆ ತಮಗೆ ಇನ್ನೆರಡು ಬಜೆಟ್ ಅಂತ. ಯಾಕೆ ನಮಗಂತೂ ಆಸೆ ಇದೆ. ಮೈಸೂರವರಾಗಿ ಆಸೆ ಇದೆ. ಮೈಸೂರವ್ರ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ಬೇರೆ ಪ್ರಶ್ನೆ ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ. ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡುವಂತ ಬಿಡ್ತೀನಿ, ಮುಂದುವರಿದ್ರಿ ಅಂತ ಮುಂದುವರಿ. ವಿಶ್ವಾಸ ಇದೆ ತಮಗೆ ಇನ್ನೆರಡು ಬಜೆಟ್ ಅಂತ. ಯಾಕೆ ನಮಗಂತೂ ಆಸೆ ಇದೆ. ಮೈಸೂರವರಾಗಿ ಆಸೆ ಇದೆ. ಮೈಸೂರವ್ರ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ಬೇರೆ ಪ್ರಶ್ನೆ ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ. ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಯಾವ್ದು ಏನಾರ ಬಜೆಟ್ ಮುಗಿತಾ ಇದ್ದಂತೆ ಈ ಪಟ್ಟದ ಫೈಟ್ ಮತ್ತೆ ಶುರುವಾಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಈ ಬಜೆಟ್ ಮುಗಿದ ತಕ್ಷಣದಲ್ಲಿ ಸಿಎಂ ಸ್ಟೇಟ್ಮೆಂಟ್ ಕೊಟ್ಟರು. ರಾಜ್ಯದ ಜನ ನನ್ನ ಜೊತೆ ಇದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಮುಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ರಾಜ್ಯದ ಜನ ನನ್ನ ಪರ ಇದ್ದಾರೆ ಅಂತ ಸಿಎಂ ಹೊಸ ದಾಳವನ್ನ ಉಳಿಸಿದ್ರು. ಸಿಎಂ ಹೊಸ ಪಟ್ಟು ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಂದ ದೆಹಲಿ ಯಾತ್ರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಈ ಕುರ್ಚಿ ಕದನ ಏನಿದೆ ಅದು ತಾರಕಕ್ಕೆ ಏರ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಿಎಂ ಮಾತಾಡಿರುವಂತಹ ವಿಚಾರ ಏನಿದೆ ಇದು ಈಗ ಹೊಸ ರೀತಿಯ ತಿರುವನ್ನ ಪಡೆದುಕೊಂಡಿರೋದು. ಏನ್ ಮಾತಾಡಿದಾರೆ ಬನ್ನಿ ನೋಡೋಣ. ವಿಶ್ವಾಸ ಇದೆ ತಮಗೆ ಇನ್ನೆರಡು ಬಜೆಟ್ ಅಂತ. ಯಾಕೆ ನಮಗಂತೂ ಆಸೆ ಇದೆ. ಮೈಸೂರವರಾಗಿ ಆಸೆ ಇದೆ. ಮೈಸೂರವ್ರ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ಬೇರೆ ಪ್ರಶ್ನೆ ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ. ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡುವಂತ ಬಿಡ್ತೀನಿ, ಮುಂದುವರಿದ್ರಿ ಅಂತ ಮುಂದುವರಿ. ವಿಶ್ವಾಸ ಇದೆ ತಮಗೆ ಇನ್ನೆರಡು ಬಜೆಟ್ ಅಂತ. ಯಾಕೆ ನಮಗಂತೂ ಆಸೆ ಇದೆ. ಮೈಸೂರವರಾಗಿ ಆಸೆ ಇದೆ. ಮೈಸೂರವ್ರ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ.
ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ ಸರ್ ಈಗ ಯಾವಾಗ ಆಗ್ಬೋದು ಸರ್ ಇದು? ಯಾವಾಗ ಈ ಗೊಂದಲ ಯಾವ ಬಗೆಹರಿಯುತ್ತೆ? ಯಾವ ಬಗೆಹರಿಯುತ್ತೆ ಸರ್? ಹೈಕಮಾಂಡ್ ಯಾವಾಗ ಸರ್? ಹೈಕಮಾಂಡ್ ಯಾವ್ದು ಏನಾರ ಬಜೆಟ್ ಮುಗಿತಾ ಇದ್ದಂತೆ ಈ ಪಟ್ಟದ ಫೈಟ್ ಮತ್ತೆ ಶುರುವಾಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಈ ಬಜೆಟ್ ಮುಗಿದ ತಕ್ಷಣದಲ್ಲಿ ಸಿಎಂ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ರಾಜ್ಯದ ಜನ ನನ್ನ ಜೊತೆ ಇದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಮುಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ರಾಜ್ಯದ ಜನ ನನ್ನ ಪರ ಇದ್ದಾರೆ ಅಂತ ಸಿಎಂ ಹೊಸ ದಾಳವನ್ನ ಉರುಳಿಸಿದ್ರು. ಸಿಎಂ ಹೊಸ ಪಟ್ಟು ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಂದ ದೆಹಲಿ ಯಾತ್ರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಈ ಕುರ್ಚಿ ಕದನ ಏನಿದೆ ಅದು ತಾರಕಕ್ಕೆ ಏರ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಿಎಂ ಮಾತಾಡಿರುವಂತಹ ವಿಚಾರ ಏನಿದೆ ಇದು ಈಗ ಹೊಸ ರೀತಿಯ ತಿರುವನ್ನ ಪಡೆದುಕೊಂಡಿರೋದು. ಏನ್ ಮಾತಾಡಿದಾರೆ ಬನ್ನಿ ನೋಡೋಣ. ವಿಶ್ವಾಸ ಇದೆ ತಮ್ಗೆ ಇನ್ನೆರಡು ಬಜೆಟ್ ಅಂತ. ಯಾಕಂದ್ರೆ ನಮಗಂತೂ ಆಸೆ ಇದೆ ಮೈಸೂರವರಾಗಿ. ಮೈಸೂರವ್ರಿಗೆ ಆಸೆ ಇದೆ. ಮೈಸೂರವ್ರ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ ಸರ್ ಈಗ ಯಾವಾಗ ಆಗ್ಬೋದು ಸರ್ ಇದು? ಯಾವಾಗ ಈ ಗೊಂದಲ ಯಾವ ಬಗೆಹರಿಯುತ್ತೆ? ಯಾವ ಬಗೆಹರಿಯುತ್ತೆ ಸರ್? ಹೈಕಮಾಂಡ್ ಯಾವಾಗ ಸರ್? ಹೈಕಮಾಂಡ್ ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡುವಂತದ್ದು ಬಿಡ್ತೀನಿ, ಮುಂದುವರಿದಿ ಅಂತ ಮುಂದುವರಿ. ವಿಶ್ವಾಸ ಇದೆ ತಮ್ಗೆ ಇನ್ನೆರಡು ಬಜೆಟ್ ಅಂತ. ಯಾಕಂದ್ರೆ ನಮಗಂತೂ ಆಸೆ ಇದೆ ಮೈಸೂರವರಾಗಿ. ಮೈಸೂರವ್ರಿಗೆ ಆಸೆ ಇದೆ. ಮೈಸೂರವ್ರ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ ಸರ್ ಈಗ ಯಾವಾಗ ಆಗ್ಬೋದು ಸರ್ ಇದು? ಯಾವಾಗ ಈ ಗೊಂದಲ ಯಾವ ಬಗೆಹರಿಯುತ್ತೆ? ಯಾವ ಬಗೆಹರಿಯುತ್ತೆ ಸರ್? ಹೈಕಮಾಂಡ್ ಯಾವಾಗ ಸರ್? ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಯಾವ್ದು ಏನಾರ ಬಜೆಟ್ ಮುಗಿತಾ ಇದ್ದಂತೆ ಈ ಪಟ್ಟದ ಫೈಟ್ ಮತ್ತೆ ಶುರುವಾಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಈ ಬಜೆಟ್ ಮುಗಿದ ತಕ್ಷಣದಲ್ಲಿ ಸಿಎಂ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ರಾಜ್ಯದ ಜನ ನನ್ನ ಜೊತೆ ಇದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಮುಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ರಾಜ್ಯದ ಜನ ನನ್ನ ಪರ ಇದ್ದಾರೆ ಅಂತ ಸಿಎಂ ಹೊಸ ದಾಳವನ್ನ ಉರುಳಿಸಿದ್ರು. ಸಿಎಂ ಹೊಸ ಪಟ್ಟು ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಂದ ದೆಹಲಿ ಯಾತ್ರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಈ ಕುರ್ಚಿ ಕದನ ಏನಿದೆ ಅದು ತಾರಕಕ್ಕೆ ಏರ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಿಎಂ ಮಾತಾಡಿರುವಂತಹ ವಿಚಾರ ಏನಿದೆ ಇದು ಈಗ ಹೊಸ ರೀತಿಯ ತಿರುವನ್ನ ಪಡೆದುಕೊಂಡಿರೋದು. ಏನ್ ಮಾತಾಡಿದಾರೆ ಬನ್ನಿ ನೋಡೋಣ. ವಿಶ್ವಾಸ ಇದೆ ತಮ್ಗೆ ಇನ್ನೆರಡು ಬಜೆಟ್ ಅಂತ. ಯಾಕಂದ್ರೆ ನಮಗಂತೂ ಆಸೆ ಇದೆ ಮೈಸೂರವರಾಗಿ. ಮೈಸೂರವ್ರಿಗೆ ಆಸೆ ಇದೆ. ಮೈಸೂರವ್ರ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ ಸರ್ ಈಗ ಯಾವಾಗ ಆಗ್ಬೋದು ಸರ್ ಇದು? ಯಾವಾಗ ಈ ಗೊಂದಲ ಯಾವ ಬಗೆಹರಿಯುತ್ತೆ? ಯಾವ ಬಗೆಹರಿಯುತ್ತೆ ಸರ್? ಹೈಕಮಾಂಡ್ ಯಾವಾಗ ಸರ್? ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡುವಂತದ್ದು ಬಿಡ್ತೀನಿ, ಮುಂದುವರಿದಿ ಅಂತ ಮುಂದುವರಿ. ವಿಶ್ವಾಸ ಇದೆ ತಮ್ಗೆ ಇನ್ನೆರಡು ಬಜೆಟ್ ಅಂತ. ಯಾಕಂದ್ರೆ ನಮಗಂತೂ ಆಸೆ ಇದೆ ಮೈಸೂರವರಾಗಿ. ಮೈಸೂರವ್ರಿಗೆ ಆಸೆ ಇದೆ. ಮೈಸೂರವ್ರ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ ಸರ್ ಈಗ ಯಾವಾಗ ಆಗ್ಬೋದು ಸರ್ ಇದು? ಯಾವಾಗ ಈ ಗೊಂದಲ ಯಾವ ಬಗೆಹರಿಯುತ್ತೆ? ಯಾವ ಬಗೆಹರಿಯುತ್ತೆ ಸರ್? ಹೈಕಮಾಂಡ್ ಯಾವಾಗ ಸರ್? ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಯಾವ್ದು ಏನಾರ